ಏನು ಸ್ಮೆಲ್ ಸಖತ್ತಾಗಿ ಬರ್ತೈತೆ. ಚಿಕನ್ನು ಇವಾಗ ಸುರಿತಾ ಇದ್ವಿ ಒಳಗಡೆ. ಸಾಂಬಾರ್ಗೆ ರೆಡಿ ಮಾಡಿಬಿಡೋಣ. ಆದರೆ ಸ್ವಲ್ಪ ಬಿಸಿ ಇದ್ದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಬಟ್ಟೆ ಹಾಕ್ಬಿಟ್ಟು ನೀರು ಕುದ್ದೈತಿಲ್ಲ ನೋಡಿ ಬರ್ರಿ. ಮಣಿ ಖಾರ, ಇದು ಮಣಿ ಖಾರ, ಈ ಚಿಲ್ಲಿ ಪೌಡ್ರ್ ನೋಡಿ. ಇದು ನಮ್ಮ ಅರ್ಧ ಕೆ ಜಿಗೆ ಈರುಳ್ಳಿ ಇಷ್ಟೇ ಸಾಕು. ಇವಾಗ ಟೊಮೆಟೊಗಳು ಒಂದು 2 ಪೀಸು ಅರ್ಶಿನ ಹಾಕಿವಿ. ರುಚಿಗೆ ತಷ್ಟು ಉಪ್ಪು, ಗರಂ ಮಸಾಲೆ ಐತಿ, XYZ ಸ್ಟಾರ್ಟ್. ಆಯಿಲ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಇವತ್ತು ಕನ್ನಡಿಗ ಅಂತಾರಲೇ ರೂಮ್ನಾಗ ಕೂತ್ಕೊಂಡು ಹರಟಿ ಹೊಡ್ಯತ್ತಿಲ್ಲ, ಅಡುಗೆ ಮಾಡತ್ತೀನಿ. ದ್ಯಾಟ್ ಈಸ್ ದ ಚಿಕನ್. ಇದು ಯಾವ್ದು ಎರ್ಲಿಸ್ ಚಿಕನ್ ತೊಗೊಂಬಂದ್ವಿ. ಅಲ್ಲಿ ಟೊಮ್ಯಾಟೊ ಮತ್ತು ಕೊಕೊನಟ್ ಪೌಡ್ರ ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಅದಾವೆ. ಅಲ್ಲಿ ರೊಟ್ಟಿ ಅದಾವೆ, ಅಲ್ಲಿ ಕೈಪಲ್ಯ ಸಂತಿ ಗಿಂತಿ ಎಲ್ಲ ಆಲ್ ಈಸ್ ವೆಲ್ದವು. ಅಲ್ಲ ನನ್ನ ಫ್ರೆಂಡ್ ಬ್ರದರ್ ಕೂತ್ಕೊಂಡವ್ರು ಪಿಕ್ಚರ್ ನೋಡ್ಕೊಂತು. ಈ ಮಂಗೆ ನಮಗ ಸಂತ್ಯ. ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಬರ್ರಿ, ಇಲ್ಲಿ ಬೊಗನ್ ಇಟ್ಟಿನಿ. ಇದು ನಮ್ಮ ಗ್ಯಾಸ್. ಇವೆಲ್ಲ ಸಾಮಾನುಗಳು, ಇವೆಷ್ಟು ತಾಟುಗಳು, ಅವೆಲ್ಲಷ್ಟು ಬೊಗನ್ಗಳದಾವೆ, ತಾಟುಗಳದಾವೆ, ಪ್ಲೇಟ್ಗಳು, XYZ ಫ್ಯಾನ್ ಐತಿ. ಅಲ್ಲೊಂದು ಮ್ಯಾಗೊಂದು ಫ್ಯಾನ್ ಐತಿ, ಅಲ್ಲಿ ವಾಟರ್ ಟ್ಯಾಂಕ್ ಐತಿ. ಇಷ್ಟು ನಮ್ಮ ರೂಮ, ಇಷ್ಟು ನಮ್ಮ ಹಾಸಿಗೆ, ಇದು ನಮ್ಮ ಹಾಸಿಗೆ, ಇದು ನಾವು ಅಷ್ಟೇ. ಬರೀ ನಾ ಅಡುಗೆ ಮಾಡೋ ವಿಧಾನ ಹೇಳ್ತೀನಿ. ಫಸ್ಟ್ ಚಿಕನ್ ಹರಿನು ಬೊಗಣ್ಯಾಗ ಬಂದು ಬಿದ್ದೈತಿ. ಈಗ ಸಾರಿ ಮಿಸ್ಟೇಕ್ ಆಯ್ತು. ಇದು ಇದ್ರ ಮ್ಯಾಗಿಡ್ನು ಸ್ಟಾರ್ಟ್. ಆಯಿಲ್ ಚಡೋನ್. ಮತ್ತೇನು ಬೇಕು? ಇಲ್ಲಿ ಮಸಾಲೆ, ಇದ್ರಾಗ ಸ್ವಲ್ಪ ಮಸಾಲೆ ಐತಿ, ಇದ್ರಾಗ ಅಕ್ಕಿಟ್ಟಿವಿ. ಏನೇನೈತಿ ಆಲ್ ಇದು ಜಿಂಜರ್ ಗಾರ್ಲಿಕ್ಕು. ಓಕೆ, ಇದ್ರಾಗ ಗರಂ ಮಸಾಲೆ ಐತಿ, XYZ. ಇದ್ರಾಗೇನೈತಿ? ಇದ್ರಾಗ ಮಸಾಲೆ ಪದಾರ್ಥಗಳು ಆಲ್ವೇಸ್. ಬರೀ ಸ್ಟಾರ್ಟ್ ಮಾಡೋಣ. ಅಡುಗೆ ಚಾಲೂ ಮಾಡಿಬಿಟ್ಟು ಆದ್ಮೇಲೆ ಸಿಗ್ತೀನಿ. ಸರಿ, ಮಾಡ್ತಾ ಹೇಳ್ತೀನಿ. ಇವಾಗ ಅರಿಶಿನ ಹಾಕಿವಿ, ರುಚಿಗೆ ತಷ್ಟು ಉಪ್ಪು, ಸ್ವಲ್ಪ ಅಲ್ಲಾಡಿಸ್ಬೇಕು. ಚಿಕನ್ನು ಅರಿಶಿನ ಸ್ವಲ್ಪ ಕೈಲಿ ಅಲ್ಲಾಡಿಸ್ಬೋದು. ನಾನು ಹಾಗೆ ಅಲ್ಲಾಡಿಸ್ತಾಯಿದ್ದೀನಿ. ಬೊಗನಿ ಒಳಗಡೆ ಪೀಸ್ ಹೊರಗಡೆ ಬರಲ್ಲವಲ್ಲ, ಅದಕ್ಕೆ. ಬರೀ ಗ್ಯಾಸ್ ಮ್ಯಾಗ ಇಟ್ಬಿಟ್ಟು ಚಾಲೂ ಮಾಡಿ. ಸಾರಿ ಗೈಸ್, ಆಯಿಲ್ ಹಾಕೋದು ಮರೆತು ಬಿಟ್ಟಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸಿಗ್ತೀನಿ ರೀ. ಆಯಿಲ್ ಹಾಕುವ ವಿಧಾನ ಸಾಕು. ಇವಾಗ ಗ್ಯಾಸ್ ಹಚ್ಚಿದ್ದಾಯಿತು. ಇಟ್ಬಿಡೋಣ ಬೊಗಣಿ, ಮುಚ್ಚಿಬಿಡೋಣ ಪಾತ್ರೆನ. ಕುದ್ದಿದ್ದಾದ್ಮೇಲೆ ಸಿಗ್ತೀನಿ. ಸ್ವಲ್ಪ ಬಿಸಿ ನೀರಿಗೆ ಇಟ್ಬಿಟ್ಟು, ಬಿಸಿ ನೀರು ಆದ್ಮೇಲೆ ಕುದ್ದಿದ್ದಾದ್ಮೇಲೆ ಸಿಗ್ತೀನಿ. ನಮ್ಮ ಅರ್ಧ ಕೆ ಜಿಗೆ ಈರುಳ್ಳಿ ಇಷ್ಟೇ ಸಾಕು. ಇವಾಗ ಟೊಮೆಟೊಗಳು ಒಂದು 2 ಪೀಸು ಸಾಕಷ್ಟೇ. ಈರುಳ್ಳಿ ಬ್ಯಾಚುಲರ್ ಹುಡುಗರು ಅಷ್ಟೇ ಆಗಿ ಇರಬೇಕು. ನಿಧಾನವಾಗಿ ತಿನ್ನೋಣ. ನಿಧಾನವಾಗಿ ಮಾಡೋಣ. ಇದರಲ್ಲಿ ಹಾಕು ಫ್ರೆಂಡು, ಗೆಳೆಯ, ದೋಸ್ತ. ಸಾಕು ಚೆಲ್ಬೇಡ. ಇವಾಗ ಟೊಮ್ಯಾಟೊ ಹೋಳಿ ಇಟ್ಕೋಬೇಕು. ನಾವು ಮೆಣಸಿನ್ಕಾಯಿ ಹಾಕಲ್ಲ, ಮನೆಯಿಂದ ಖಾರ ತಂದೀವಿ. ಖಾರ ಹಾಕ್ಬಿಡ್ತೀವಿ. ನಮ್ಮ ಮನೆ ಖಾರ ತೋರಿಸ್ತೀನಿ ಬರ್ರಿ. ಇಲ್ಲಿ ಹೆಂಗೈತೆ ಇದಾ ನಮ್ಮ ಮನೆ ಖಾರ. ಇದು ಮನೆ ಖಾರ. ಈ ಚಿಲ್ಲಿ ಪೌಡ್ರ್ ನೋಡಿ, ಇದು ನಮ್ಮ ಮನೆ ಖಾರ. ಇದು ಮಸಾಲೆ, ಚಿಕನ್ ಮಸಾಲೆ. ಇದು ಇದಕ್ಕೆಂತಾರು ಸಾಸಿವೆನಾ ಸತ್ಯ? ಇದು ಸಾಸಿವೆ, ಜೀರ, ಇದು ಅರಿಶಿನ. ಇದು ಯಾವ ಪುಡಿ? ಗರಂ ಮಸಾಲ. ಇದು ಆಯಿಲು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇದು ಈರುಳ್ಳಿ, ಇದರಲ್ಲಿ ಉಪ್ಪು ಐತೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಸುಕ್ಕ ಮಾಡಿಬಿಟ್ಟು ತಿಂತೀವಿ. ಇದು ನಮ್ಮ ಕೊಕೊನಟ್ ಪೌಡ್ರ್ ಒಂದು ಮಾಡಿದ್ದು. ಇದು ಮಾಡಿರೋದೆಲ್ಲ ಜೊಪ್ಟೋದಲ್ಲಿ. ಕೊಕೊನಟ್ ಪೌಡ್ರು, ಚಿಕನ್ನು ಮತ್ತು ಟೊಮ್ಯಾಟೊ ಚೂರ. ಇದು ನಮ್ದು ಕೊಬ್ಬರಿ. ನಮ್ಮ ಕಡೆ ಕೊಬ್ಬರಿ ಅಂತೀವಿ. ಈ ಥರ ಬಟ್ಟೆ ಹಾಕ್ಬಿಟ್ಟು ನೀರು ಕುದ್ದೈತಿಲ್ಲ ನೋಡಿ ಬರ್ರಿ. ನಮ್ಮ ಮನೆಗೆ ಫುಲ್ ಕುದ್ದೈತೆ. ಇವಾಗ ತೆಗೆಯುವ ವಿಧಾನ ತೋರಿಸ್ತೀನಿ ಬರ್ರಿ. ಈ ಥರ ಚಿಮಟ ಹಿಡಿಬೇಕು. ನಾವು ಹೆಡ್ಡಿ ಚಿಮಟಾರು ಚೆಲ್ಬಿಡು. ಅದು ಬಿಟ್ಟು ಎಲ್ಲೋಗ ಕಡೆ ಹಲ್ವ ಅಂತ ಬಂದ ಬೇರೆ. ಇವಾಗ ಮತ್ತೆ ಸ್ವಲ್ಪ ಅಲ್ಲಾಡಿಸ್ಬಿಡೋ ನೀರು. ಸ್ವಲ್ಪ ಅಲ್ಲಾಡ್ಸೋಣ. ಸಂತು ಒಂದು ಕೈಲಿ ಚಿಮಟ ಹಿಡ್ಕೊ. ಜೋರಾಗಿ ಹಿಡ್ಕೊ. ಚಿಕನ್ ನೋಡ್ರಿ ನಮ್ದು ಕಮ್ಮಣ ಐತಿ. ಪೀಸ್ ಹೊಡಿತಾವೆ. ತಿರ್ಗಾಡ್ಸ್ಬಾರ್ದಂತೆ. ಅಂದರೆ ಅಲ್ಲಾಡಿಸ್ಬಾರ್ದಂತೆ ಜಾಸ್ತಿ. ಇವಾಗ ಇದ್ರ ಮೇಲೆ ಮುಚ್ಚಿ ಇನ್ನೊಂದು ಚೂರು ನೀರು ಬಿಡೋಣ. ಹಾಗೆ ಸಾಂಬಾರು ಮಾಡಬೇಕು. ಸಾಂಬಾರಿಗೆ ನೀರು ಬೇಕು. ಸಾಂಬಾರು ಮಾಡೋಕ್ಕೆ ನೀರು ಹಾಕೋಣ. ಈ ಥರ ನೀರು ಒಯ್ದು ಫುಲ್ಲಾಗಿ ಸಾಂಬಾರಿಗೆ ರೆಡಿ ಮಾಡಿಬಿಡೋಣ. ಆದರೆ ಸ್ವಲ್ಪ ಬಿಸಿ ಇದ್ದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ತಣ್ಣೀರು ಹಾಕೋಕ್ಕೋಗ್ಬಿಡಿ ದಯವಿಟ್ಟು. ಯಾರು ಹೆಣ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ದೀರಾ? ಓಕೆನಾ? ಯಾರು ನೋಡಲ್ಲ ನನಗೆ ಗೊತ್ತು. ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ವಿ. ಬ್ಯಾಚುಲರ್ಸ್ ರೂಮಲ್ಲಿ ಕುತ್ಕೊಂಡು ಏನು ಮಾಡೋಣ. ಇವತ್ತು ರಜೆ ಹಾಕಿಬಿಟ್ಟಿದ್ವಿ. ರಜೆ ಹಾಕಿರೋ ಕಾರಣ ಏನು ಗೊತ್ತಾ? ಬಡ್ಡಿ ಮಗ ಗಾಡಿ ಮೇಲೆ ಬಿದ್ದುಬಿಟ್ಟವನೇ. ಅದಕ್ಕೆ ಅದೆಲ್ಲ ತೋರಿಸ್ಬಾರ್ದು. ಅಂದರೆ ಬ್ಲಡ್ ಎಲ್ಲ ಐತಲ್ಲ, ಅದಕ್ಕೆ ತೋರಿಸ್ಬಾರ್ದು. ತೋರಿಸ್ತಾ ಇಲ್ಲ ಅವನ್ನ. ಆದರೂ ಕುತ್ಕೊಂಡು ಕಷ್ಟ ಬಿಟ್ಟು ಬಂತು. ಮಗ ಹೆಂಗೆ ಬಿದ್ದೆ ಬೆಳಗ್ಗೆ ಗಾಡಿ ಮೇಲಿಂದ?
ಏನಿಲ್ಲ ಅದು ಏನೋ ಒಂದು ಮಾಡಕ್ಕೆ ಇಲ್ಲ ಹೆಣ್ಮಗು ಬಂತ ಗಂಡು ಮಗು ಬಂತ ಅಡ್ಡು ಅಡ್ಡು ಬಂದಿದ್ದು ಗಂಡು ಮಗು ಇಲ್ಲ ಇಲ್ಲ ಗಂಡು ಮಗುನೇ ಗಂಡು ಮಗುನೇ ಆಯ್ತಾ ಬೆಸ್ಟ್ ಆಗಿ ಇನ್ನೂ ಸ್ವಲ್ಪ ಜೀವಂತ ಉಳಿದಿದ್ಯಾ ಹೆಣ್ಮಗು ಇದು ಸತ್ತೋಗ್ತಿದ್ದೆ ಹೆಣ್ಮಗು ಬಂದು ಎಬ್ಸಿದ್ದು ಗಂಡು ಮಗು ಅಡ್ಡ ಬಂದಿದ್ದು ಹೆಣ್ಮಗು ಬಂದು ಎಬ್ಸಿದ್ದು ಸಲ್ಯೂಟ್ ಆ ಹೆಣ್ಮಗುಗೆ ಥ್ಯಾಂಕ್ ಯು ನಮ್ಮ ಫ್ರೆಂಡ್ನ ಉಳಿಸಿಬಿಟ್ಟು ನೀರು ಕುಡಿಸಿದ್ದಕ್ಕೆ ನಾನು ಬರೋಷ್ಟರಲ್ಲಿ ಆಮೇಲೆ ನಾನು ಬಂದುಬಿಟ್ಟು ಅವನು ಸ್ವಲ್ಪ ಸಮಾಧಾನ ನೀರು ಮತ್ತೆ ಫುಲ್ ಕುಡಿಸ್ಬಿಟ್ಟು ಆಮೇಲೆ ಅವ್ನು ರೂಮಿಗೆ ತಂದುಬಿಟ್ಟು ನಾನು ರಜೆ ಹಾಕಿಬಿಟ್ಟು ಇವತ್ತು ಚಿಕನ್ ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ರೀ. ಮತ್ತು ನೀವು ಹೆಂಗೆ ಮಾಡ್ತೀರಿ ಸ್ವಲ್ಪ ಹೇಳ್ಕೊಡ್ರಿ ಹಂಗೆ ನಮಗೂ. ಈಗ ಟೊಮ್ಯಾಟೊ ಹೊಳತನವ ಈಗ ಮತ್ತೆ ಆಮೇಲೆ ಸಿಗ್ತೀನಿ ರೀ. ನಾವು ಇಲ್ಲಿ ಚಿಕನ್ ಮಾಡತ್ತೀವಿ ಬ್ಯಾಚುಲರ್ಸ್ ಹುಡುಗರ ಅಲ್ಲಿ ನೋಡ್ರಿ ಹುಡುಗ್ಯಾರ ಪೋಸ್ ಕೊಟ್ಟು ಫೋಟೋ ಶೂಟ್ ಮಾಡತ್ತಾರ. ಇವ್ರು ಯಾವಾಗ ಅಡುಗೆ ಕಲಿಯವರು, ನಾವಂತೂ ಅಡುಗೆ ಕಲ್ತೀವಿ. ಈಗ ಅಡುಗೆ ಮಾಡೋನು ಬರ್ರಿ. ಈಗ ಚಿಕನ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಗ್ಯಾಸ್ ಸ್ವಲ್ಪ ಜಾಸ್ತಿ ಇನ್ನು ಫಸ್ಟಕ್ಕೆ ನಾವು ಏನು ಹಾಕ್ತೀವಿ ಅಂದ್ರೆ ಹೇಳ್ರಿ ನೀರೆಲ್ಲ ಹೋಗಬೇಕಲ್ಲ, ನೀರಲ್ಲಿ ಹೋಗಪ್ಪು. ಫಸ್ಟಕ್ಕೆ ಆಯಿಲನ್ನು ಹಾಕಬೇಕು. ಇದು ಬ್ಯಾಚುಲರ್ ಲೈಫ್. ಸರಿ ಇನ್ನೂ ನೀರು ಐತಲ್ಲ ಹೋಗೋ ದೇವ್ರೆ. ಹೋಯ್ತು, ನೀರೆಲ್ಲ ಕಳೆಯಿತು. ಎಣ್ಣೆ ಎಣ್ಣೆ ಇನ್ನೂ ಸ್ವಲ್ಪ ಹಾಕೋಣ, ಚೂರು ಜಾಸ್ತಿ. ಸಾಕಿಷ್ಟೇ ಎಣ್ಣೆ. ಸಾರಿ ನಮ್ಮ ಕಡೆ ಎಣ್ಣೆ ಅಂತೀವಿ, ಈ ಕಡೆ ಎಲ್ಲ ಆಯಿಲ್ನಾಗ ಅಂತಾರೆ, ಇಂಗ್ಲೀಷ್ನಾಗ ಅವರೆಲ್ಲ. ಈಗ ಏನು ಹಾಕಬೇಕು, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಇದು ಜೀರಿಗೆ ಇಷ್ಟು ಸಾಕು. ಆಮೇಲೆ ಸಾಸಿವೆ ಇದು ಇಷ್ಟೇ ಹಾಕೋಣ. ಆಮೇಲೆ ನಮ್ಮ ಹುರ್ಚಿದ ಉಳ್ಳಾಗಡ್ಡಿ ಹಾಕ್ಬಿಡೋಣ. ಅದು ಸರಿ. ಈಗ ಇಟ್ಬಿಟ್ಟ ಹಿಂಗೆ ಚಮಚ ತೊಗೋಬೇಕು, ಹಿಂಗೆ ಕಡೆ ಹಿಡಿಬೇಕು, ಸ್ವಲ್ಪ ತಿರುವಾಡ್ಬೇಕು. ತಿರುವಾಡಿ ಸ್ವಲ್ಪ ಉಳ್ಳಾಗಡ್ಡಿನ ಫ್ರೈ ಆಗಬೇಕು. ಫ್ರೈ ಆಗೋರ್ಗೆ ಅಲ್ಲರ್ಸ್ತಾ ಇರಬೇಕು. ಚೂರಾಗಿ ಹೆಂಗೆ ಅಲರ್ಸ್ತೀರಿ ನೀವು, ಹಿಂಗೆ ಅಲರ್ಸ್ರಿ. ಫುಲ್ಲಾಗಿ ಫ್ರೈ ಆಗೋವರೆಗೂ, ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗೋವರೆಗೂ ಹುರಿತು ಬರ್ರಿ. ಯಾವಾಗ್ಲೂ ಎಲ್ಲರಿಗೂ ಹೇಳ್ತಾ ಇರೋದು, ಚಿಕನ್ ಮಾಡುವಾಗ ಯಾವಾಗಲೂ ಹುರಿತು ಬರ್ರಿ. ಈಗ ಹುರಿದಾದ್ಮ್ಯಾಗ ಮತ್ತೆ ಸಿಗ್ತೀನಿ ರೀ. ಇನ್ನೂ ಸ್ವಲ್ಪ ಕೆಂಪಗಾಗಲಿ ಸ್ವಲ್ಪ ಉಳ್ಳಾಗಡ್ಡಿ. ಇದು ನಾವು ಹಿಡಿಯೋದು ಚಮಚ ಭಾಳ ತ್ರಾಸ ಮಾಡೈತಿ. ಚಮಚ ಎಕ್ಸ್ಚೇಂಜ್ ಮಾಡುವ ವಿಧಾನ ಅದು ಇಡಬೇಕು, ಇದನ್ನು ತೊಗೋಬೇಕು. ಇದು ಬರೋಬ್ಬರೈತೆ ಅಲ್ಲಾಡ್ಸೋಕ್ಕೆ. ಅದು ರೈಸಿಗೆ ಯೂಸ್ ಮಾಡ್ತಾರೆ, ನಂಗೆ ಗೊತ್ತಿರಲಿಲ್ಲ, ಅವಾಗಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಕರೆಕ್ಟ್ ಆಗೈತೆ. ಇವಾಗ ಇದರಿಂದ ಅಡುಗೆ ಮಾಡೋಣ ಇವಾಗ ಈ ಚಮಚದಿಂದ. ಇವಾಗ ಹುರ್ಚಿದ ಟೊಮ್ಯಾಟೊ ಹಾಕೋಣ ಬರ್ರಿ. ಸೌಂಡಿಂಗ್ ಬರ್ತೈತೆ ನೋಡ್ರಿ, ಸೌಂಡ್ ಚರ್ರ ಮಾಡ್ಕೊಂಡು. ಇವಾಗ ಮತ್ತೆ ಸ್ವಲ್ಪ ಅಲ್ಲಾಡಿಸ್ಬೇಕು. ಉಳ್ಳಾಗಡ್ಡಿ ಆದ್ಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾದ್ಮೇಲೆ ಈ ಥರ ಟೊಮ್ಯಾಟೊ ಹಾಕ್ಬಿಟ್ಟು ಫುಲ್ಲಂಗೆ ಹುರಿಬೇಕು. ಟೊಮ್ಯಾಟೊ ನೀರು ಬಿಡ್ಬೇಕು, ಫುಲ್ ನೀರು ಬಿಟ್ಟದಾದ್ಮ್ಯಾಗ ಸಿಗುತ್ತೆ ನೀರು ಮತ್ತು ನಿಮ್ಗೆ. ಇವಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಿ. ಇವಾಗ ಸ್ವಲ್ಪ ನಮ್ದು ಜಿಂಜರ್ ಪೇಸ್ಟ್ ಹಾಕೋಣ. ಸಾಕಲ್ಲ, ಸಾಕು, ಜಾಸ್ತಿ ಆಗೋದು ಬೇಡ, ಇಷ್ಟೇ. ಇವಾಗ ಬಂದ್ಬಿಟ್ಟು ಫುಲ್ ಮತ್ತು ಅಲ್ಲಾಡ್ಸೋಣ. ಸ್ವಲ್ಪ ಫುಲ್ ಚಿಕನ್ ಬರಬೇಕು ನಮಗೆ. ಹಿಂಗೆ ಅಲ್ಲಾಡಿಸ್ಬೇಕು, ಆಗುತ್ತೆ. ಇವಾಗ ಬಂದ್ಬಿಟ್ಟು ಏನು ಹಾಕಬೇಕು, ಏನು ಹಾಕೋಣ, ಗರಂ ಮಸಾಲ. ನನಗೇನು ಹಾಕು ನಮಗೆ ಗೊತ್ತಾಗಲ್ಲ. ಇದು ಊರಿಂದ ತಂದಿರೋದು ಗರಂ ಮಸಾಲ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಸಾಕಿಷ್ಟೇ, 1.5 ಹಾಕೋಣ. ಇವಾಗ ಇದು ಮುಚ್ಚಿಡೋಣ ಹಾಗೆ. ಫುಲ್ ಅಲ್ಲಾಡ್ಸ್ಬೇಕು, ಫ್ರೈ ಆಗೋದು. ಕೆಲವು ಗೊತ್ತಾಗ್ತೈತಿ. ಇದಡಿ ಹೋಗೋಣ. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಗೊತ್ತಾದನು, ಬೇಯ್ಕೋಬೇಡ್ರಿ. ಮ್ಯಾಗಿಡಿ ಸ್ವಲ್ಪ ದೂರ ಇಡ್ಕೋಣ. ಇವಾಗ ಏನು ಹಾಕಬೇಕು, ಕೊಬ್ಬರಿ ಹಾಕಬೇಕು, ಮರ್ತೋದೆ. ಸಾರಿ ಗೈಸ್. ಇವಾಗ ಸ್ವಲ್ಪ ಕೊಬ್ಬರಿ ಹಾಕೋಣ. ಸಾಕಿಷ್ಟೇ ಅಂತೆ. ನಮ್ಮ ಫ್ರೆಂಡ್ ಹೇಳ್ತಾನೆ ಬಡ್ಡಿ ಮಗ, ಅದಕ್ಕೆ ಸಾಕು ಮಾಡಿದ್ದೀನಿ. ನೀರು ಹಾಕೋ, ಸ್ವಲ್ಪ ಬಿಸಿನೀರು ಹಾಕೋಣ. ಜಾಸ್ತಿ ಹೊತ್ತು ಬಿಡುತ್ತೆ ಕೆಳಗಡೆ. ಇದು ಬಿಸಿನೀರು ಮಾಡ್ಕೊಂಡು ಮಾಡಿ ಇಟ್ಕೊಂಡಿರೋದು. ಇವ್ರು ಬಿಸಿನೀರು ಹಾಕಿಬಿಡೋಣ, ಯಾವ್ದಾರ ಕೆಳಗಡೆ ಹೊತ್ತು ಬಿಡುತ್ತಲ್ಲ, ಅದಕ್ಕೆ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ತಾ ಇದ್ವಿ. ಇವಾಗ ಕರೆಕ್ಟ್ ಆಯ್ತು. ಸ್ವಲ್ಪ ಕೊಬ್ಬರಿನೂ ಹಾಕಿದ್ದೀವಿ. ಇವಾಗ ಬಂದ್ಬಿಟ್ಟು ನಮ್ಮ ಮನೆಯಿಂದ ತಂದಿರೋದು ಮನೆ ಖಾರ ಹಾಕೋಣ. ಇದು ನಮ್ಮ ಮನೆ ಖಾರ. 3 4 ಸಾಕಿಷ್ಟೇ, ಜಾಸ್ತಿ ಬೇಡ. ಆಮೇಲೆ ಹಾಗೆ ಇದು ಚಿಕನ್ ಮಸಾಲ 1,
1.5 ಸಾಕು. ಸ್ವಲ್ಪ ಅರಿಶಿನ ಪುಡಿ ಇಷ್ಟೇ ಸಾಕು. ಫುಲ್ ಇವಾಗ ಫ್ರೈ ಮಾಡೋಣ. ಫುಲ್ ಗಿಚನ್ ತಿರುಗಿಸ್ಬೇಕು. ಮತ್ತೆ ನೀರು ಸ್ವಲ್ಪ ಕಮ್ಮಿ ಆಗಿದೆ, ನೀರು ತಗೊಳ್ಳೋಣ. ಸಾಕಿತ್ತೆ. ಫುಲ್ ಫ್ರೈ ಮಾಡ್ತಾ ಇರೋದು, ಅಂದರೆ ನಾವು ಇದನ್ನು ಚಿಕನ್ ಫ್ರೈ ಮಾಡ್ತಾ ಇದ್ವಿ. ಕ್ಯಾಮ್ರಾ ಸೀದಾ ಹಿಡ್ಕೋದಪ್ಪ. ನೋಡಿ ಸ್ನೇಹಿತರೆ, ಈ ಥರ ಫುಲ್ ಫ್ರೈ ಆಗಿದೆ. ಇವಾಗ ಕೆಳಗಡೆ ನೋಡಿ ಸ್ವಲ್ಪ ಹೊತ್ತಿಲ್ಲ, ನಮ್ಮದು ಅಡುಗೆ ಮಾಡ್ತಾ ಇದ್ವಿ. ಆದ್ರೂ ಫುಲ್ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಸಾರಿ, ಉಪ್ಪೆ ಹಾಕೋದು ಮರ್ತು ಬಿಟ್ಟಿದ್ವಿ. ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಸಾಕಿಷ್ಟೇ. ಆಮೇಲೆ ಜಾಸ್ತಿ ಬೇಕಾದ್ರೆ ಹಾಕೋಣ. ಫುಲ್ ಫ್ರೈ ಮಾಡಬೇಕು ಈ ಥರ. ಸ್ಮೆಲ್ ಬರ್ತೈತಾ ಗೆಳೆಯರೆ? ಸಾಕಲ್ಲ. ಇವಾಗ ಚಿಕನು ಬಿಸಿ ಬಿಸಿ ಸುರಿತೈತೆ. ಇದು ನೋಡಿ ಸ್ನೇಹಿತರೆ, ಕುದಿಸಿಟ್ಟಿರೋ ಚಿಕನ್ನು ಇವಾಗ ಸುರಿತಾ ಇದೀವಿ ಒಳಗಡೆ. ಅಂದರೆ ಫಸ್ಟಕ್ಕೆ ನಾವು ಎಣ್ಣೆಯಲ್ಲಿ ಎಲ್ಲ ಕುದಿಸಿಟ್ಟಿದ್ದು ಚಿಕನ್ನು ಫುಲ್ ಇದನ್ನು ಮಾಡ್ತಾ ಇದ್ವಿ. ಮಿಕ್ಸು ಗಮ್ಮು ಅಂತೈತಲ್ಲ ಗೆಳೆಯ. ಏನು ಸಕ್ಕತ್ತ ಮಜಾ ಆಯ್ತಾ? ಎಲ್ಲ ಗಮ್ಮು ಆಯ್ತು. ಕ್ಯಾಮ್ರಾ ರೆಡಿ ಮುಂದೆ. ಏನು ಸ್ಮೆಲ್ ಸಖತ್ತಾಗಿ ಬರ್ತೈತೆ. ಇವಾಗ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಕುದಿಸ್ಬಿಡೋಣ. ಸುಡ್ತೈತು ಅಂದರೆ ಇದು ಮುಂಚೆನೇ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ವಿ ನಾವು ನೀರನ್ನ. ಚೂರು ಹಾಕೋಣ ನೀರನ್ನ ಸ್ವಲ್ಪ. ಗ್ರೇವಿ ಆಯ್ತು ನೋಡಿ ಹೆಂಗೆ. ಹಾಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಬಿಡ್ತಾ ಇರಬೇಕು. ಮಾಡೋದು ಮಾಡ್ತಾ ಇದ್ವಿ ನೋಡಿ. ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ಚಿಕನ್ ಇದೇ ಥರ ನಾವು ಮಾಡೋದು. ನಿಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ಹೆಂಗೆ ಮಾಡ್ತೀರಿ ಹೇಳ್ರಿ. ಇದು ನೋಡ್ರಿ, ಇದು ಶಿರ್ವ ಹೆಂಗೈತೆ ಅಂದ್ರೆ ಗಟ್ಟಿ ಶಿರ್ವ, ಬರೀ ಶಿರ್ವ ತೋರಿಸಿ ನೋಡ್ರಿ. ಫುಲ್ ಇದು ಚಿಕನ್ ಪೀಸು, ಲೆಗ್ ಪೀಸ್ ಐತೆ ಒಂದು ಮಚ್ಚ, ಅದು ನನಗೆ ಬೇಕು. ಇವಾಗ ಇನ್ನೊಂದು ಚೂರು ನೀರು ಹಾಕ್ಬಿಟ್ಟು ಕುದಿಸಿಟ್ಟು ಮುಚ್ಚಿಬಿಡೋಣ ಇರಿ ಸ್ವಲ್ಪ. ಫುಲ್ ಕುದಿ ಬಂದಮೇಲೆ ಸಿಗೋ. ಅಂದರೆ ಸ್ವಲ್ಪ ರೊಟ್ಟಿ ಐತಲ್ಲ, ರೈಸಿಗೆ ಸ್ವಲ್ಪ ಸಾಂಬಾರು ಬೇಕಲ್ಲ, ಸುಕ್ಕ ತಿಂದರೆ. ಗಮ್ಮಂತೈತಲ್ಲ ಗೆಳೆಯ. ಸಾಕಾ ನೀರು? ಸಾಕು. ಇವಾಗ ಚಿಕನ್ ಸಾಂಬಾರು ಗಿಂಬಾರು ಹಾಕಿದ್ವಿ. ಇವಾಗ ಪ್ಲೇಟ್ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಆದಮೇಲೆ ಮತ್ತೆ ಸಿಗುವ. ಇವಾಗ ಸ್ನೇಹಿತರೆ ಫುಲ್ಲು ಚಿಕನ್ ಕುದ್ಬಿಟ್ಟೈತೆ. ಚಿಕನ್ ಕುದೈತೆ, ನಮ್ಮದು ಸಾಂಬಾರು ರೆಡಿ ಆಗಿಬಿಟ್ಟೈತೆ. ಇವಾಗ ಲಾಸ್ಟಲ್ಲಿ ಏನಾಗ್ತೀವಿ ಹೇಳಿ, ನಾವು ಬಂದ್ಬಿಟ್ಟು ಇವಾಗ ಕೊತ್ತಂಬರಿ ಹಾಕ್ಕೊಬಿಡೋಣ. ಫುಲ್ಲು ಕೊತ್ತಂಬರಿ ಹಾಕ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಡೋಣ. ಇವಾಗ ಸಾಯಂಕಾಲನೂ ಆಗಿಬಿಟ್ಟೈತೆ ಹೆಂಗೋ. ಟೈಮ್ 6. ಆರಾಮ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತೈತೆ ನಮ್ಮದು. ನೋಡ್ರಿ ಇಲ್ಲಿ ಹೆಂಗೈತೆ. ಇವಾಗ ಮುಚ್ಚಿಬಿಟ್ಟು ಆಫ್ ಮಾಡಿ ಎಂಡ್ ಮಾಡೋಣ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಹೆಂಗೆ ಬ್ಯಾಚುಲರ್ ರೂಮ್ನಾಗ ಹೆಂಗೆ ಅಡುಗೆ ಮಾಡ್ತೀರಿ ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.